ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ. ಅದನ್ನೇ ನಮ್ಮ ರಾಜಕೀಯ ವಾತಾವರಣ 75 ವರ್ಷವೂ ಕೂಡ ಪಾಲಿಸಿಕೊಂಡು ಬಂದಿದೆ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಾಗ್ತಾ ಇದೆ? ಈ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಯಾವ ಪರಿಸ್ಥಿತಿ ಇದೆ, ಯಾವ ಮನಸ್ಥಿತಿಗೆ ನಾವು ಅವರನ್ನ ತಳ್ತಾ ಇದ್ದೇವೆ? ಈ ದೇಶದಲ್ಲಿರ್ತಕ್ಕಂಥ ಬಡವರನ್ನ ಎಲ್ಲಿ ಯಾವ ಮೂಲೆಗೆ ತಳ್ತಾ ಇದ್ದೇವೆ? ಕಳೆದ 10 ವರ್ಷದಿಂದ ತಾವು ಗಮನಿಸಿರಬಹುದು, ಬಡತನ ನಿರ್ಮೂಲನೆಗೆ ಏನಾದರೂ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಬಂದಿದೆಯಾ? ಗರೀಬಿ ಹಟಾವೋ ಅಂತೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನು ಘೋಷಣೆ ಮಾಡಿದ್ರು, ಅಂತಹ ಘೋಷಣೆ ಏನಾದರೂ ಕಳೆದ 10 ವರ್ಷದಿಂದ ಈ ದೇಶದ ಬಡವರನ್ನ ಮೇಲೆತ್ತುವಂತ ಕೆಲಸ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಕೊಟ್ಟಿರೋದನ್ನ ನೋಡಿದ್ದೀರಾ, ಕೇಳಿದ್ದೀರಾ? ಇವರ ಆದ್ಯತೆಗಳೇನಿದೆ? ಇವರ ಆದ್ಯತೆಗಳು ಜನಸಮುದಾಯವನ್ನ ಒಡೆದು ಆಳುವಂಥದ್ದು ಮತ್ತು ಅಲ್ಪಸಂಖ್ಯಾತರನ್ನ ದ್ವೇಷ ಮಾಡುವಂಥದ್ದು, ತನ್ಮೂಲಕ ದೇಶವನ್ನ ಹೊಡಿತಕ್ಕಂಥ ಕೆಲಸವನ್ನ ಮಾಡೋದನ್ನ ಇವತ್ತು ಅವರು ಕೈಗೆತ್ತಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಾವು ಯೋಚನೆ ಮಾಡಬೇಕು, ಇನ್ನೆಷ್ಟು ದಿವಸ ಇವರು ಅಧಿಕಾರದಲ್ಲಿ ಇರಬೇಕು ಅಂತ. ಇನ್ನೆಷ್ಟು ದಿವಸ ಇವರು ಅಧಿಕಾರದಲ್ಲಿದ್ದು ಈ ದೇಶವನ್ನ ಒಡೆಯಬೇಕು ಅನ್ನೋದನ್ನ ತಾವು ಯೋಚನೆ ಮಾಡಿ. ಅದಕ್ಕಾಗಿ ಈ 2024ರ ಲೋಕಸಭಾ ಚುನಾವಣೆ ಪ್ರಸ್ತುತ ಆಗ್ತದೆ. ಇವತ್ತು ನಾವು ನಿಜ ಇಡೀ ದೇಶದಲ್ಲಿ ಇವತ್ತು ವಾತಾವರಣ ಬದಲಾಗಿದೆ. ನನಗನ್ಸುತ್ತೆ, ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತದೆ, ನಾವು ಕಾಂಗ್ರೆಸ್ನವ್ರು ಇರ್ಬೋದು, ಬೇರೆ ಬೇರೆ ಪಕ್ಷಗಳಿರ್ಬೋದು, ಅತಿ ಹೆಚ್ಚಿನ ಸೀಟ್ಗಳನ್ನ ಗೆದ್ದಿತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇವತ್ತು ನನಗೆ ಬಂದಿದೆ ಅನ್ನುವಂಥದ್ದು. ಜನ ಮಾತನಾಡ್ತಾರೆ, ಏನು ನಮ್ಗೆ ಒಳ್ಳೇದಾಗಿದೆ 10 ವರ್ಷದಿಂದ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ ಅವರೇ. ಹಾಗಾಗಿ ಇವತ್ತು ಜನಸಮುದಾಯ ಕಾಯ್ತಾ ಇದ್ದಾರೆ, ಈ ಭಾರತೀಯ ಜನತಾ ಪಕ್ಷಕ್ಕೆ ಬುದ್ಧಿ ಕಲಿಸ್ಬೇಕು ನಾವು ಅಂತ ಹೇಳಿ ಇಡೀ ದೇಶದಲ್ಲಿ ಕಾಯ್ತಾ ಇದ್ದಾರೆ ಅನ್ನೋದು ನನ್ನ ಆತ್ಮವಿಶ್ವಾಸ. ಅದಕ್ಕಾಗಿ ಸ್ನೇಹಿತರೆ, ಕರ್ನಾಟಕದ ಮಟ್ಟಿಗೆ ಸನ್ಮಾನ್ಯ ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯನವರು 2023ರಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಿದ್ರು. ಕೆಲವು ಜಿಲ್ಲೆಗಳಿಗೆ, ತಾಲೂಕುಗಳಿಗೆ 2 ಸಾರಿ ಹೋದ್ರು, 3 ಸಾರಿ ಹೋದ್ರು. ಉದ್ದೇಶ ಕರ್ನಾಟಕದಲ್ಲಿ ರಾಜಕಾರಣ ಬದಲಾಗಬೇಕು, ಭ್ರಷ್ಟಾಚಾರ ಈ ದೇಶದಲ್ಲಿ ಅತಿ ಹೆಚ್ಚು, ದೇಶದಲ್ಲೇ ಭ್ರಷ್ಟಾಚಾರ ಅತಿ ಹೆಚ್ಚು ಅನ್ನುವಂಥ ಬಿರುದನ್ನ ಪಡೆದಂತ ಭಾರತೀಯ ಜನತಾ ಪಾರ್ಟಿ ಮತ್ತೊಂದು ಬಾರಿ ಅಧಿಕಾರಕ್ಕೆ ಬರಬಾರದು. ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತೇಳಿ ಇಡೀ ರಾಜ್ಯವನ್ನ ಸುತ್ತಿದ್ರು, ಜನಕ್ಕೆ ವಿಶ್ವಾಸವನ್ನ ಮೂಡಿಸಿದ್ರು. ನಾವು ಅಧಿಕಾರಕ್ಕೆ ಬಂದ್ರೆ ಬಡವರ ಪರವಾಗಿ ಏನು ಕಾಂಗ್ರೆಸ್ ಪಕ್ಷ ಯಾವತ್ತೂ ನಿಂತಿದೆ ಅದನ್ನ ಮುಂದುವರಿಸ್ತೇವೆ, ಕಾರ್ಯಕ್ರಮಗಳನ್ನು ಕೊಡ್ತೇವೆ, ಗ್ಯಾರಂಟಿಗಳನ್ನ ಮೂಲಕ ನಾವು ಬಡವರನ್ನ ಮೇಲೆತ್ತುವಂತ ಕೆಲಸ ಮಾಡ್ತೇವೆ. ಇದು ನಮ್ಮ ಮೂಲ ಮಂತ್ರ. ಅದಕ್ಕೆ ಶುರು ಮಾಡಿದ್ರು. ಆ ಗ್ಯಾರಂಟಿ ಕಾರ್ಡ್ಗಳು, ಪಿಂಕ್ ಕಾರ್ಡ್ಗಳನ್ನ ನಮಗೆಲ್ಲ ಕೊಟ್ಟು ಕಳಿಸಿದ್ರು. ನಾವು ಹಳ್ಳಿಯಲ್ಲಿ ಮನೆ ಮನೆಗೆ ತಲುಪಿಸಿದೋ ನೋಡಿ, ನಮ್ಮ ಅಧ್ಯಕ್ಷರು ರುಜು ಮಾಡಿದ್ದಾರೆ. ಇದು ಗ್ಯಾರಂಟಿ. ಇದು ಅದಕ್ಕಾಗಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ಅಂತೇಳಿ ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡಿದ್ರು. ಅವತ್ತು ಬಿಜೆಪಿಯವರು ನಮ್ಮನ್ನ ಅವಹೇಳನಕಾರಿಯಾದ ಮಾತುಗಳನ್ನಾಡಿದ್ರು, ಟೀಕೆ ಮಾಡಿದ್ರು. ಆದರೆ ಜನ ಟೀಕೆ ಮಾಡಲಿಲ್ಲ, ಜನ ಒಪ್ಪಿದ್ರು. ಜನ ಒಪ್ಪಿದ್ರು. 135 ಸೀಟ್ಗಳನ್ನ ಕೊಡುವುದರ ಮೂಲಕ ನನಗನ್ಸುತ್ತೆ ಇನ್ನೊಂದು ಸ್ವಲ್ಪ ಏನು ಪ್ರಯತ್ನ ಮಾಡಿದ್ರೆ ಅದು 150 ಆಗ್ತಾ ಇತ್ತು, ಇನ್ನು 150 ಆಗ್ತಾ ಇತ್ತು. ಕೆಲವರು ಬಹಳ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ. ಅಂತಹ ಒಂದು ಫಲಿತಾಂಶವನ್ನ ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಇವತ್ತು ನನಗೆ ವಿಶ್ವಾಸ ಇದೆ, ನಾವು 28 ಕ್ಷೇತ್ರದಲ್ಲಿ
ಕನಿಷ್ಠ 20 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ ಅನ್ನುವಂಥ ವಿಶ್ವಾಸ ಇದೆ. ಸರ್ವೆಗಳು ಬರ್ತಾ ಇದೆ, ನನಗೆ ಗೊತ್ತು ಸರ್ವೆ ಹೆಂಗ್ ಬರ್ತಾ ಇದೆ. 3 ಸೀಟು, 4 ಸೀಟು, 5 ಸೀಟು ಕಾಂಗ್ರೆಸ್ಸಿಗೆ ಅಂತಕ್ಕಂಥ ಏನು ಸರ್ವೆ ರಿಪೋರ್ಟ್ಗಳನ್ನು ಮಾಧ್ಯಮ ಸ್ನೇಹಿತರು ಕೊಡ್ತಾ ಇದ್ದಾರೆ. ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳ್ತೇನೆ, ನಾವು ಕನಿಷ್ಠ 20 ಸೀಟ್ಗಳನ್ನಾದರೂ ಗೆದ್ದಿದ್ದೇವೆ ಅನ್ನುವಂಥ ವಿಶ್ವಾಸ ನನಗಂತೂ ಇದೆ, ಅಧ್ಯಕ್ಷರಿಗಿದೆ, ಮುಖ್ಯಮಂತ್ರಿಗಳಿದೆ, ತಮ್ಮೆಲ್ಲರಿಗೂ ಇದೆ ಅಂದ್ಕೊಳ್ತೇನೆ. ಹಾಗಾಗಿ ಸ್ನೇಹಿತರೆ, ಇವತ್ತು 3 ಜನ ಇವತ್ತು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ನಿಜಕ್ಕೂ ನಮಗೆ ಶಕ್ತಿ ಬಂದಿದೆ. ಯಾಕೆಂದರೆ ಮಾನ್ಯ ಹೆಗಡೆ ಅವರು ಆ ಭಾಗದಲ್ಲಿ ಮನೆ ಮಾತಾಗಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹೆಗಡೆ ಅವರು ಮನೆ ಮಾತಾಗಿದ್ದಾರೆ. ನನಗೆ ವಿಶ್ವಾಸ ಇದೆ, ಪಕ್ಷ ಅವರನ್ನು ಮತ್ತೊಂದು ಬಾರಿ ಏನಾದರೂ ನಮಗೆ ಅವರಿಗೆ ಟಿಕೆಟ್ ಕೊಟ್ಟು ನಿಮ್ಮನ್ನು ನಿಲ್ಲಿಸಿದರೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಗೆದಿಯುತ್ತೆ ಎನ್ನುವಂಥ ವಿಶ್ವಾಸ ನನಗಿದೆ. ಇವತ್ತು ಅವರಿಗೆ ಯಾವುದೇ ಜವಾಬ್ದಾರಿಯನ್ನು ಕೊಡಲಿ, ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತೇಳಿ ಏನೋ ಆಯೋಗದ ಅಧ್ಯಕ್ಷರನ್ನ ಮಾಡಿದ ಮೇಲೆ ಹಗಲಿರುಳು ಅವರು ಕೆಲಸ ಮಾಡಿದ್ದಾರೆ. ನನಗೆ ಗೊತ್ತಿದೆ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ. ಇವತ್ತು ಒಂದು ಒಳ್ಳೆಯ ವರದಿಯನ್ನು ಅವರು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಸರ್ಕಾರ ಸಂಪುಟಕ್ಕೆ ತಂದು ಅದನ್ನು ಜನಸಮುದಾಯಕ್ಕೆ ತಿಳಿಸುವಂಥ ಕೆಲಸವನ್ನ ಮಾಡ್ತೇವೆ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಗೊತ್ತಾಗಬೇಕು ಈ ಒಂದು ರಾಜ್ಯದಲ್ಲಿ ಯಾವ ಯಾವ ಜಾತಿಗಳು ಯಾರು ಎಷ್ಟಿದ್ದಾರೆ ಅದು ಗೊತ್ತಾಗಬೇಕು. ಅದರ ಮೂಲಕ ನಾವು ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಆಗುತ್ತೆ ಅನ್ನುವಂಥದ್ದು. ಅದೇ ಪ್ರಕಾರ ಸುಕುಮಾರ್ ಶೆಟ್ಟಿಯವರಾಗಲಿ, ಕುಮಾರಸ್ವಾಮಿ ಅವರಾಗಲಿ ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಆ ಶಕ್ತಿಯನ್ನು ತಂದಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡು, ಅವರ ಜೊತೆಯಲ್ಲಿ ಅನೇಕ ಜನ ಸ್ನೇಹಿತರು ಇವತ್ತು ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹಾಕುವ ಆಹ್ವಾನವನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೋರೋದರ ಮೂಲಕ ಈ ಚುನಾವಣೆಯನ್ನು ತಾವು ಒಂದು ಚಾಲೆಂಜ್ ಆಗಿ, ಸವಾಲಾಗಿ ತಗೊಳ್ಬೇಕು ಪ್ರತಿಯೊಬ್ಬರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.